ಗೃಹಲಕ್ಷ್ಮಿಯ ಗದ್ದಲದ ವಿಚಾರವಾಗಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಅನುಷ್ಠಾನದಲ್ಲಿ ಭಾರಿ ಲೋಪದೋಷಗಳು ಕಂಡು ಬರ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹರಿಹಾಯ್ದ ಆರ್ ಅಶೋಕ್ ಗೃಹಲಕ್ಷ್ಮಿಯಲ್ಲ ಅವರ ಜೇಬು ತುಂಬಿಸುವಂತಹ ಕೆಲಸ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ಲಕ್ಷ್ಮಿ ಅಂತ ಹೆಸರಿಡಬೇಕಾಗಿತ್ತು ಅಂತ ಕಿಡಿಕಾರ್ತಾ ಇರೋದು. ಕನ್ನಡಿಗರ ತೆರಿಗೆ ಹಣ ಲೂಟಿಯ ಕರಾಳ ಮುಖ ಈಗ ಬಯಲಾಗಿದೆ ಅಂತ ಆರ್ ಅಶೋಕ್ ಹರಿಹಾಯ್ತಾ ಇದ್ದ. ಗೃಹಲಕ್ಷ್ಮಿ ಅಕ್ರಮಗಳ ಬಗ್ಗೆ ಸಿಎಜಿ ಗಂಭೀರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಫಲ್ಯಕ್ಕೆ ಮತ್ತೊಂದು ಸಾಕ್ಷಿ ಅಂತಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ. ಒಂದೇ ಬ್ಯಾಂಕ್ ಖಾತೆಗೆ ಬರೋಬ್ಬರಿ 19,020 ಫಲಾನುಭವಿಗಳು ಇದ್ದಾರೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆ? ನೇರವಾಗಿ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಕಾಂಗ್ರೆಸ್ನವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನ್ನೋ ಹೆಸರನ್ನ ಇಟ್ಕೊಂಡು ಅವರ ಜೇಬನ್ನ ತುಂಬಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಲಕ್ಷ್ಮಿ ಅಂತ ಹೆಸರಿಟ್ಕೊಳ್ಬೇಕು ಅಂತೇಳಿ ಆರ್ ಅಶೋಕ್ ಈಗ ಗುಡುಕ್ತಾ ಇದ್ದಾರೆ. ಒಂದೇ ಬ್ಯಾಂಕ್ ಖಾತೆಗೆ 19,000 ಚಿಲ್ಲರೆ ಫಲಾನುಭವಿಗಳು. ಇದೇ ಯೋಜನೆಯೋ ಅಥವಾ ಸಂಘಟಿತ ಲೂಟಿಯೋ ಇದು ಗೊತ್ತಿಲ್ಲ. ಹಣ ಯಾರ ಖಾತೆಗೆ ಹೋಗಿದೆ, ಯಾವ ಜೇಬು ತುಂಬಿದೆ, ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ.